ಫಾರೂಖಿಯಾ ಮದಾರಿಯಾ ಬೈತುಲ್ ಮಾಲ್ ಹಾಗೂ ಎಂವಿಜೆ ಮೆಡಿಕಲ್ ಕಾಲೇಜಿನ ಸಹಕಾರದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಸಾಮಾನ್ಯ ಆರೋಗ್ಯ ಶಿಬಿರ. ಸುದ್ದಿಯ ವಿವರ. ನಗರದ ಅಲಾಮೀನ್ ಶಾಲೆ ಆವರಣದಲ್ಲಿ ದರ್ಗಾ ಮೊಹಲ್ಲಾದ ಫಾರೂಖಿಯಾ ಮದಾರಿಯಾ ಬೈತುಲ್ ಮಾಲ್ ಹಾಗೂ ಎಂವಿಜೆ ಮೆಡಿಕಲ್ ಕಾಲೇಜಿನ ಸಹಕಾರದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಸಾಮಾನ್ಯ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಫಾರೂಖಿಯಾ ಮದಾರಿಯಾ ಬೈತುಲ್ ಮಾಲ್ ಕಾರ್ಯದರ್ಶಿ ಎಂ ಇಮ್ರಾನ್ ಮಾತನಾಡಿ, ಕಳೆದ 25 ವರ್ಷಗಳಿಂದ ಅನೇಕ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಾ ಬರುತ್ತಿದ್ದು, ಸಾವಿರಾರು ಜನ ಆರೋಗ್ಯ ಶಿಬಿರಗಳ ಪ್ರಯೋಜನ ಪಡೆದಿದ್ದು, ಇನ್ನು ಮುಂದೆಯೂ ಹೆಚ್ಚಿನ ಶಿಬಿರಗಳನ್ನು ಆಯೋಜನೆ ಮಾಡಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯ ಶಿಬಿರಗಳಲ್ಲಿ ಭಾಗವಹಿಸಿ ಅನುಕೂಲ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಂ ವಿ ನಾರಾಯಣಸ್ವಾಮಿ ಮಾತನಾಡಿ, ಉಚಿತ ಆರೋಗ್ಯ ಶಿಬಿರಗಳು ಬಡ ಜನತೆಗೆ ಬಹಳ ಅನುಕೂಲವಾಗಿದ್ದು, ಅವುಗಳ ಅನುಕೂಲ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಎಂಇಜೆ ಆಸ್ಪತ್ರೆಯ ಡಾಕ್ಟರ್ ಮಹೇಂದ್ರ ಹಾಗೂ ಡಾಕ್ಟರ್ ವರ್ಷಿತಾ, ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ವಂದನಾ, ಮ್ಯಾನೇಜರ್ ಎಸ್ ಬಿ ನಿಹಾಲ್ ಹಾಗೂ ಅವರ ತಂಡ ಶಿಬಿರದಲ್ಲಿ ಪಾಲ್ಗೊಂಡಿದ್ದು, ಶಿಬಿರದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಜನ ಕಣ್ಣಿನ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ಫಾರೂಖಿಯಾ ಮದಾರಿಯಾ ಬೈತುಲ್ ಮಾಲ್ ಅಧ್ಯಕ್ಷ ಸಾದಿಕ್ ಖಜಾನ್ಸಿ, ಮೊಹಮ್ಮದ್ ಫಯಾಜ್, ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಎಂಝೆಡ್ ಸರ್ಕಾರ್, ವಿಪಿ ಸೋಮಶೇಖರ್, ಫೈನಾನ್ಸರ್ ಬಶೀರ್, ಆರಿಫ್, ಧರ್ಮೇಶ್, ಟಿಪ್ಪು ಸೇನೆಯ ಎಂಡಿ ಅಲಿ, ಆರಿಫ್ ಹುಸೇನ್, ಎಂ ಸಿಬಗತುಲ್ಲಾ ಮುಂತಾದವರು ಉಪಸ್ಥಿತರಿದ್ದರು. बैटलिंग है ठीक है सर वहाँ है तो हो जाता है ये अच्छा साहब So wedding in the ophthalmology department is very busy. So we have orthopedic, general surgeon ಎಲ್ಲ ಇದೆ. But ophthalmology is very ಜಾಸ್ತಿ patients ಮದಾರಿಯಾ ಬೈತುಲ್ ಮಾಲ್ ಫಾರೂಖಿಯಾ ಮದಾರಿಯಾ ಬೈತುಲ್ ಮಾಲ್ ಐ ಕ್ಯಾಂಪ್ಗೆ ಸ್ಪೆಷಲ್ ಇದು 25 years service doctor. So very busy doctors. ನಮ್ಮ ಕೋಲಾರ್ಗೆ ಬೆಸ್ಟ್ ಡಾಕ್ಟರ್. Public response. We are having lot of cataract patients. Okay. So from the department also we do the screening camps and we have one mobility mobile Yes, From SNM. ಲಾಯರ್ ಸಾಬ್ ನಮ್ಮ ಫಾರೂಖಿಯಾ ಮದಾರಿಯಾ ಬೈತುಲ್ ಮಾಲ್ ದರ್ಗಾ ಮೊಹಲ್ಲಾ ಕೋಲಾರ ವತಿಯಿಂದ ಮತ್ತು ಎಂವಿಜೆ ಮೆಡಿಕಲ್ ಹಾಸ್ಪಿಟಲ್ ಹೊಸಕೋಟ ಇವರು ಇಬ್ಬರು ಕೊಲಾಬ್ರೇಷನಿಂದ ಮೊದಲಿಗೆ ನಮ್ಮ ಕೋಲಾರದ ಅಲಾಮೀನ್ ಗ್ರೌಂಡ್ನಲ್ಲಿ ಇವತ್ತು ಕಣ್ಣಿನ ಉಚಿತ ಶಿಬಿರ ಮತ್ತು ಅದರ ಜೊತೆಯಲ್ಲಿ ಜನರಲ್ ಚೆಕಪ್ ಕ್ಯಾಂಪ್ ಅಂತ ನಾವು ಫಸ್ಟ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಮೊದಲಿಗೆ ಇನಾಗ್ರೇಷನ್ ಅಂತ ಹೇಳ್ತೀವಿ. ಯಾಕಂದರೆ 25 ವರ್ಷಗಳಿಂದ ಸತತವಾಗಿ ನಾವು ಕ್ಯಾಂಪ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಯಶಸ್ವಿನೂ ಆಗಿ ಬರ್ತಾಯಿದ್ದೀವಿ. ಇಂದುವರೆಗೂ ಸುಮಾರು 3000ರಿಂದ ಜಾಸ್ತಿ ಜನರುಗಳಿಗೆ ನಾವು ಕಣ್ಣಿನ ಆಪ್ರೇಷನ್ ಪೊರೆ ರೋಗ ಮತ್ತು ಇದು ಆಪ್ರೇಷನ್ ಮಾಡಿ ಸಕ್ಸಸ್ಫುಲ್ ಮಾಡಿದ್ದೀವಿ. ಅದಕ್ಕೆ ದೇವ್ರಿಗೆ ಅವ್ರಿಗೆ ದೇವ್ರಿಗೆ ಮೇಲೆ ಕಾಳಜಿ ಇದೆ. ಅವ್ರು ಇನ್ನು ಪ್ರತಿ ವರ್ಷ ನಾವು ಪ್ರತಿ ವರ್ಷ 2 ಶಿಬಿರವನ್ನು ಮಾಡಿ ಯಶಸ್ವಿಯಾಗಿ ಆಗಬೇಕು ಅಂತ ನಮ್ಮದು ಆಸೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಕೋಲಾರದ ಮತ್ತು ದರ್ಗಾ ಮೊಹಲ್ಲಾ ಎಲ್ಲ ಹಿರಿಯರು, ನಮ್ಮ ಮುಖಂಡರು, ಯುವಕರು ನಮಗೆ ಸಹಕಾರ ಕೊಟ್ಟು ಬರ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ನಾರಾಯಣ ಸ್ವಾಮಿ ಇವಾಗ THO ಆಗಿದ್ದಾರೆ. ಅವರೂ ಸಹ 25 ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಇದ್ದು ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಅಸೋಸಿಯೇಷನ್ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಮಸೀದಿ ಅಧ್ಯಕ್ಷರಾದ ಅಕ್ಬರ್ ಸಾಬ್ರು ಇದ್ದಾರೆ, ಚಾಂದ್ ಸಾಬ್ರು ಇದ್ದಾರೆ, ಮತ್ತು ನಮ್ಮ
ಶೆಟ್ಟಿ ಸಾಬ್ರಿದ್ದಾರೆ, ಬಶೀರ್ ಸಾಬ್ರಿದ್ದಾರೆ. ವಿಶೇಷವಾಗಿ ಈ ಶಿಬಿರಕ್ಕೆ ನಮ್ಮ ದೇವನಹಳ್ಳಿಯಿಂದ ಸರ್ಕಾರ ಸಾಬ್ರು ಸಹ ಬಂದಿದ್ದಾರೆ. ನಮ್ಮ ಯುವಕರು ನಾಯಕರಾದ ಅಲಿ ಅವರು ನಮಗೆ ತುಂಬ ಸಹಕಾರ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ. ಆಮೇಲೆ ಈ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಸಾದಿಕ್ ಸಾಬ್ರು, ನಾವು ಮತ್ತು ಫಯಾಜ್ ಸಾಬ್ ಅವರು ನಮ್ಮ ತಂಡ ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸತತವಾಗಿ 1 ತಿಂಗಳಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಸಾದಿಕ್ ಸಾಬ್ರಿ ಆಗಲಿ, ಫಯಾಜ್ ಸಾಬ್ ಆಗಲಿ, ನಮ್ಮ ದರ್ವೇಶ್ ಸಾಬ್ರು, ನಮ್ಮ ತಮ್ಮ ಇರ್ಫಾನ್ ಅವರು ಇದ್ದಾರೆ, ಅವರೆಲ್ಲ ನಮಗೆ ಸಹಕಾರ ಮಾಡಿದ್ರು. ಇದೇನಿದೆ ನಮ್ಮ ಕುರಾನಲ್ಲಿ ಏನಿದೆ, ಆರೋಗ್ಯ ಇದ್ದರೆ ಸೇಹತ್ ಸಬ್ಸೆ ಬಡಿ ನ್ಯಾಮತ್ ಅಂತ, ಅದು ಉದ್ದೇಶ ನಮ್ಮದು. ಯಾಕಂದರೆ ಬಡವರು ಇರಲಿ ಶ್ರೀಮಂತರಿರಲಿ ಅವರ ಆರೋಗ್ಯ ಚೆನ್ನಾಗಿರ್ಬೇಕಂತ ನಮ್ಮದು ಆಸೆ. ಇನ್ನು ಮುಂದೆ ನಾವು ಇದೇ ಥರ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನಮ್ಮ ಎಲ್ಲ ಇಲ್ಲಿ ಎಷ್ಟು ಜನ ಮುಖಂಡರಿದ್ದಾರೆ ಅವ್ರ ಸಹಕಾರ ಇದ್ದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅವ್ರ ಸಹಕಾರ ಇದ್ರೇ ನಾವು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ. ಇದುವರೆಗೆ ನೋಡಿ ಇಲ್ಲಿ ಸುಮಾರು 250 ಜನ ಮೇಲೆ ಬಂದಿದ್ದಾರೆ. ಪರಿಶೀಲನೆ ನಡೀತಾ ಇದೆ. MVJ ಮೆಡಿಕಲ್ ಹಾಸ್ಪಿಟಲಿಂದ ತಂಡ ಡಾಕ್ಟರ್ ಅವರು ಬಂದಿದ್ದಾರೆ, ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು MVJ ಮೆಡಿಕಲ್ ಹಾಸ್ಪಿಟಲ್ ಅವ್ರಿಗೇನು ಧನ್ಯವಾದ ಹೇಳ್ತೀವಿ. संतोष। अस्सलाम वालेकुम। आज का दिन जो है बड़े ही मुसरत का दिन है, क्योंकि MVJ और हमारे फारूक अहमद बैतुल माल की जानिब से जो फ्री हेल्थ चेकअप कैंप जो यहाँ पर रखा गया है, उसमें MVJ के माहिरीन डॉक्टर यहाँ पर आकर चेकअप कर रहे हैं। लिहाजा सुबह से कम 150 से 200 पेशेंट यहाँ पर आकर मायना करा रहे हैं और अभी भी चल रहा है। लिहाजा मैं जो ये कैंप जो चल रहा है उसमें अब बार बार हमारे सेक्रेटरी साहब आपके सामने कहा है कि क्या क्या तरीके का कैंप चल रहा है, किस किस इसका बीमारी का कैंप चल रहा है। मैं